ಅಲ್ಲೋ ಪಬ್ಲಿಕ್ ದಡ್ಕಿ ಭಾಳ ಐತೆ ನೋಡ್ರಿ ಒಂದ ನಿಮಿಷ. ಈ ದಡ್ಕಿನ ಮೈಕ್ ಅಲ್ಲ, ಮೈಕ್ರೋಫೋನ್ ಬಾಯಾಗ ಇಟ್ಕೊಂಡ್ ಮಾತಾಡಿದ್ರು ಕೇಳಿಸಲ್ಲ. ಮತ್ತು ಪಬ್ಲಿಕ್ ಹೆಂಗದ್ರಿ ಎಲ್ಲರೂ? ಆಲ್ ಗುಡ್. ಮಹೇಂದ್ರ ಮತ್ತು ಸಂಜೆಗೆ ಮೀಟ್ ಆಗಕ್ ಹೊಂಟೇನಿ. ಹೋಪ್ ಸೊ ರೆಕಾರ್ಡಿಂಗ್ ಕ್ಲಿಯರ್ ಆಗಿ ಬರೋದೈತಿ. ಬರಲಿಲ್ಲ ಅಂದ್ರೆ ವಾಯ್ಸ್ ಓವರ್ ಹಾಕಿ ಮ್ಯಾನೇಜ್ ಮಾಡೋಣ ಅಂತ, ಟೆನ್ಷನ್ ಇಲ್ಲ. ಬಟ್ ಬಂದ್ರೆ ಭಾಳ ಚಲೋ. ಅಗೇನ್ ಮಾಲಿಗೆ ಹೊಂಟೇನಿ, ಇನ್ ಆರ್ಬಿಟ್ ಮಾಲ್. ನಿಮಗೆ ಗೊತ್ತಿದ್ದಂಗ ಯಾಕೆ ಇನ್ ಆರ್ಬಿಟ್ ಮಾಲಿಗೆ ಹೊಂಟೇವಪ್ಪ ಅಂತಂದ್ರೆ, ಬಿಸಿಲು ಸಿಕ್ಕಾಬಡ್ಡಿ ಐತ್ರಿ ಪಬ್ಲಿಕ್. ಬಳ್ಳ ಯಾಕೆ ಇನ್ ಆರ್ಬಿಟ್ ಮಾಲಿಗೆ ಹೊಂಟೇವ ಅಂತೇಳಿ ನಿಮ್ದು ಏನಾರ ಕ್ವಶನ್ ಇತ್ತಂದ್ರೆ, ದ ಮೋಸ್ಟ್ ಕನ್ವೀನಿಯಂಟ್ ಪ್ಲೇಸ್ ಮೀಟ್ ಆಗಕ್ಕೆ, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ, ಆ್ಯಂಡ್ ಮಲ್ಟಿಪಲ್ ಆಪ್ಷನ್ಸ್ ಟು ಎಂಜಾಯ್ ಆಸ್ ವೆಲ್. ಸೊ ಅದಕ್ಕೆ ಇನ್ ಆರ್ಬಿಟ್ ಮಾಲ್ ರೀ, ಬೇರೆ ಏನಿಲ್ಲ. ಅರ್ಬನ್ ವರ್ಸಸ್ ಮಾಲ್ ಆದಾಗೂ ಸೇಮ್ ಮಾಡ್ತಿದ್ವಿ. ಅರ್ಬನ್ ವರ್ಸಸ್ ಮಾಲಿಗೆ ರೆಗ್ಯುಲರ್ ಆಗಿ ಹೋಗ್ತಿದ್ವಿ. ಬಟ್ ಏನ್ ಮಾಡೋದು, ಈಗೆಲ್ಲ ಶಿಫ್ಟ್ ಆಗ್ಬಿಟ್ಟದಲ್ಲ. ಸೊ ಪಬ್ಲಿಕ್, ಇವತ್ತಿನ ಟಾಪಿಕ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಯಾಕೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಭಾಳ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ನಿಮ್ಮ ಮನೆಗಿನ್ನವ್ರ ಜೊತೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ, ನಿಮ್ಮ ಮೆಂಟಲ್ ಪೀಸ್ ಅಷ್ಟು ಚಲೋ ಇರ್ತೈತಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಸುಮ್ಮ HR ಪೇಪರ್ನಾಗ ಇದಾಕಂತಂದು ಕೊಟ್ಟಿರೋದಿಲ್ಲ. ಹಾಲಿಡೇಸ್ ಅಥವಾ ಲೀವ್ಸ್ ನಿಮಗೆ ಬರೀ ರೆಸ್ಟ್ ಮಾಡ್ಕೊಂತೀರ್ರಿ ಅಂತ ಅಷ್ಟೇ ಇರೋದಿಲ್ಲ. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಲವ್ಡ್ ಒನ್ಸ್ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು. ನನಗೆ ಇಡೀ ವಾರ ಮನಿನಾಗಿನವ್ರ ಜೊತೆ ಇರ್ತೇನೆ. ಇಫ್ ಐ ಹ್ಯಾವ್ ಸ್ಯಾಟರ್ಡೆ ಅಂಡ್ ಸಂಡೇ, ಐ ವಿಲ್ ಸ್ಪೆಂಡ್ ಸ್ಯಾಟರ್ಡೆ ಟೈಮ್ ವಿತ್ ಮೈ ಫ್ಯಾಮಿಲಿ ಅಂಡ್ ಸಂಡೇ ವಿತ್ ಮೈ ಫ್ರೆಂಡ್ಸ್. ಯಾಕೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು? ನಿಮ್ದು ಮೈಂಡ್ ಒಳಗೆ ಇರೋದು ಎಲ್ಲ ಟಾಕ್ಸಿಸಿಟಿನೂ ಹೊರಗೆ ಬರ್ತೈತಿ, ಕ್ಲಿಯರ್ ಆಗ್ತೈತಿ, ಅಂಡ್ ಯು ವಿಲ್ ಫೀಲ್ ರಿಲ್ಯಾಕ್ಸ್ಡ್. ಮಂಡೇ ಮಾರ್ನಿಂಗ್ ವರ್ಕಿಗೆ ಹೋದಾಗ ಬಾಸ್ ಇನ್ ಕಿರಿಕಿರಿ ಅಥವಾ ಯಾವ್ರೇ ಮ್ಯಾನೇಜರ್ ಕಿರಿಕಿರಿ ನಿಮ್ ತಲೆ ಕೆಡ್ಸಾಕತ್ತಿತ್ತು ಅಂತಂದ್ರೆ, ಆ ಕಿರಿಕಿರಿ ಸ್ಯಾಟರ್ಡೆ ಸಂಡೇ ವೈಪ್ ಆಫ್ ಆಗ್ಬಿಟ್ಟಿರ್ತದೆ, ಡಿಲೀಟ್ ಆಗಿರ್ತದೆ. ಕಂಟ್ರೋಲ್ ಆಲ್ಟ್ ಡಿಲೀಟ್ ಆಗ್ಬಿಡ್ಬೇಕು. ತಗೊಂಡ್ ಹೋಗ್ಬಾರ್ದು ವರ್ಕ್ ಪ್ಲೇಸಿಗೆ ಟೆನ್ಷನ್, ತಗೊಂಡ್ ಹೋಗ್ಬಾರ್ದು ವರ್ಕ್ ಪ್ಲೇಸಿನ ಟೆನ್ಷನ್ ಮನಿನಾಗೂ ತಂದಿಡಬಾರ್ದು. ಮನ್ಯಾಗಿನವ್ರು ನಿಮ್ಗೆ ಕೆಲ್ಸಕ್ಕೆ ಕಳ್ಸೋದ ಅವ್ರ ನೆಮ್ಮದಿಲೇ ಇರ್ಲಿ ಅಂತೇಳಿ, ಅದು ಬಿಟ್ಟು ಅವ್ರ ನೆಮ್ಮದಿ ಹಾಳು ಮಾಡ್ಲಿ ಅಂತಲ್ಲ. ಸೊ ಅದಕ್ಕೆ ಯಾರೇ ನಿಮಗೆ ವರ್ಕ್ ಪ್ಲೇಸ್ನ ನಿಮಗೆ ಟೆನ್ಷನ್ ಆಗತೈತಿ ಅಥವಾ ಪ್ರೆಷರ್ ಫೀಲ್ ಆಗತೈತಿ ಅಂತಂದ್ರೆ, ಆ ಪ್ರೆಷರ್ನ ಅಲ್ಲೇ ಮುಗಿಸಿ ಮನಿಗ್ ಬರ್ರಿ. ಇಲ್ಲಪ್ಪ ಮನಿಗ್ ಬರೋ ಮುಂಚೆ ಅಂತಂದ್ರೆ ನನಗತ್ತೆ ರ್ಯಾಂಟ್ ಮಾಡ್ಬಿಡ್ರಿ, ಸೀದಾ ಫೋನ್ ತಗೊಳ್ಳೋದು, ಭಯ ಆತ ಬಿಡೋದು ಯಾರು ಸಿಗ್ತವ್ರಿಗೆ. ಇಲ್ಲ ದೋಸ್ತ್ರಿಗೆ ಫೋನ್ ಹಚ್ಚಿ ಮಸ್ತ್ ಬೈದಾಡ್ಬಿಡ್ರಿ. ಕ್ಲಿಯರ್ ಆಕೈತ್ ಮೈಂಡ್ ಕ್ಲಿಯರ್ ಇರ್ಬೇಕು ಮನುಷ್ಯಾಗ. ಬೇರೆ ಏನ್ ಕ್ಲಿಯರ್ ಇರ್ತೈತೋ ಇಲ್ಲೋ ಗೊತ್ತಿಲ್ಲ. ಟೆನ್ಷನ್ ಎಲ್ಲ ತೆಗೆದು ಹೋಗದ, ಅದೆಲ್ಲ ಪ್ರೆಷರ್ ತೆಗೆದು ಹೋಗದ. ಐ ಬೌನ್ಸ್ಡ್ ಬ್ಯಾಕ್ ಬಿಕಾಸ್ ವಾಂಟೆಡ್ ಟು ಶೇರ್ ಸಮಥಿಂಗ್ ವಿತ್ ಸಮ್ ಒನ್. ಅದನ್ನ ಮಾಡಿದೆ. ಕ್ಲಿಯರ್ ಔಟ್ ಅಂತೂ ಅಂತ ಅನ್ನಂಗಿಲ್ಲ, ಜಸ್ಟ್ ನಾರ್ಮಲ್ ಅಗೇನ್ ಹಾಯ್ ಹಲೋ ಇರ್ಬೋದು. ಸೊ ಅದ್ರಲಿಂತ ರಿಕವರ್ ಆದೆ. ಗೈಸ್, ಫ್ರಂಟ್ ಕ್ಯಾಮ್ಲೆ ರೆಕಾರ್ಡ್ ಮಾಡಾಕತ್ತೀನಿ. ಕ್ವಾಲಿಟಿ ಚಲೋ ಬಂದಿಲ್ಲ ಅಂದ್ರೆ ಬೈಕೊಳಕ್ ಹೋಗ್ಬೇಡ್ರಿ ಪ್ಲೀಸ್. ಯಾಕೆ ಫ್ರಂಟ್ ಕ್ಯಾಮ್ಲೆ ರೆಕಾರ್ಡ್ ಮಾಡತ್ತೇನೆ ಅಂತಂದ್ರೆ, ಬ್ಯಾಕ್ ಕ್ಯಾಮ್ ಆ ಕಡೆ ಇಟ್ಕೊಂಡು ಗಾಡಿಗೆ ಮೌಂಟ್ ಮಾಡಿ ಹೊಡಿಯೋದು ಭಾಳ ರಿಸ್ಕಿ ಅನ್ನಿಸ್ತು. ಯಾಕಂದ್ರೆ ಆಟ್ ಪ್ರೆಸೆಂಟ್ ಬ್ರೆಡ್ ಅಂಡ್ ಬೆಟರ್ ಅನ್ಬೋದು, ಅಥವಾ ನಂದು ಓನ್ಲಿ ಸೋರ್ಸ್ ಇಸ್ ಮೈ ಮೊಬೈಲ್. ಅಂಡ್ ಆ ಮೊಬೈಲ್ ನಿಂತ್ರನ ರೆಕಾರ್ಡ್ ಮಾಡತ್ತೀನಿ ನಾನು ವಿಡಿಯೋಸ್. ನಿಮಗೂ ಗೊತ್ತೈತಿ, ಇನ್ಸ್ಟಾ 360 ಅಗೇನ್ ಇಟ್ ಈಸ್ ಗುಡ್. ನನಗೆ ಯೂಸ್ ಮಾಡಕ್ಕೆ ಅದು ಕಂಫರ್ಟೇಬಲ್ ಆಗತ್ತಿಲ್ಲ, ಅದಕ್ಕೆ ಸೇಲ್ ಮಾಡ್ಬೇಕಂತೇಳಿ ಭಾಳ ನೋಡಿದೆ, ಯಾರು ಸಿಗತ್ತಿಲ್ಲ. ಬಟ್ ಇಟ್ಸ್ ಫೈನ್. ವಾಟ್ ಎವರ್ ಹ್ಯಾಪನ್ಸ್ ಫಾರ್ ಗುಡ್. ಮೋಸ್ಟ್ ಪ್ರಾಬಬ್ಲಿ ಇನ್ ಕಮಿಂಗ್ ಡೇಸ್ ನೋಡೋಣಂತ ಯಾವುದರ ಗ್ಯಾಜೆಟ್ಸ್. If I get some income from the Instagram or YouTube, ಅದ್ರ ಮ್ಯಾಗ ಇನ್ವೆಸ್ಟ್ ಮಾಡೋಣ, which makes quality better. ಹಂಗ ಒಂದು ಮೈಕಿಗೆ ಏನು ತೊಗೊಂಡೇನಿ, ದಿಸ್ ಈಸ್ ಫ್ರಮ್ ದ ಇನ್ಕಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಅದ್ರಲಿಂತ್ರನ ಮೈಕ್ ತೊಗೊಂಡಿದ್ದೆ. ಮೈಕ್ ಸ್ಯಾಟಿಸ್ಫೈಡ್ ಆಗೈತಿ, ಬಟ್ ಇನ್ ವಿಡಿಯೋ ಕ್ವಾಲಿಟಿನೂ ಸ್ಯಾಟಿಸ್ಫೈ ಮಾಡ್ಬೇಕು ನಾನು. ಐಫೋನ್ ಬ್ಯಾಕ್ ಕ್ಯಾಮ್ರಾಲಿಂತ್ರ ಕರೆಕ್ಟಾಗಿ ಬರ್ತೈತಿ, ಮಸ್ತ್ ವಿಡಿಯೋಸ್ ಬರ್ತಾವೆ. ನನಗೇನು ಅದ್ರಲ್ಲಿ ಇದು ಇಲ್ಲ, ಬೇಜಾರಿಲ್ಲ. ಬಟ್ ಐಫೋನ್ ಇನ್ ಫ್ರಂಟ್ ಕ್ಯಾಮ್ರಾ ನನಗೆ ಇದರಲ್ಲೇ ರೆಕಾರ್ಡ್ ಮಾಡಕತ್ರ
ಒಂಥರ ಬ್ಲರ್ ಕಾಣಿಸ್ತೈತೆ ಅಂತ ನೋಡಿದೆ ಗೈಸ್. BMW M2 ನೋಡಿದೆ, ಸ್ಕೈ ಬ್ಲೂ ಕಲರ್, ಸೆಕ್ಸಿ ಐತ್ರಿ, ಜಬರ್ದಸ್ತ್ ಐತಿ. ಒನ್ ಫೈನ್ ಡೇ ಗೈಸ್, ಒನ್ ಫೈನ್ ಡೇ. ನೋಡೋಣ, ಆ BMW ಐತಲ್ಲ, ಭಾಳ ಮಂದಿ ಹುಡುಗರದ ಡ್ರೀಮ್ ಅದು ತಗೊಳ್ಳೋದು. ಸೊ even I am one of them. So hope so will buy one soon. Soon in the sense again ಎಷ್ಟು ಸೂನ್ ನನಗೂ ಗೊತ್ತಿಲ್ಲ. ಮಸ್ತ್ ಬಿಸಿಲು ಐತಿ. ಅಂತ ಬಿಸಿಲಾಗ ಹೊರಗೆ ಅಡ್ಡಾಡಕ್ಕೆ ಯಾವ್ದಕ್ಕೆ ಹೋಗಿಪ್ಪ ಅಂತ ಹೇಳಿ ನಮ್ಮ ಅವ್ವ ಹೇಳಿದ್ರು ಕೇಳಾರ್ದಂಗೆ ಹೊರಗೆ ಬಂದೇನಿ. ಇರ್ಲಿ, ಏನ್ ಮಾಡಕ್ ಬರಂಗಿಲ್ಲ. ಅಂಡ್ ಜೈ ಗಣಪತಿ. ಅಂಡ್ ಗೈಸ್, ಮೋರ್ ಓವರ್ ನಾನು ಹೆಚ್ಚಿಗೆ ಮಾತಾಡಕತ್ತಿದ್ದೆ ಟು ಗೆಟ್ ಕಂಫರ್ಟೇಬಲ್ ಆನ್ ಕ್ಯಾಮ್ರಾ. ಯಾಕಂದ್ರೆ ಕೆಲವೊಮ್ಮೆ ಏನಾಕೈತಿ, ಕ್ಯಾಮ್ರಾನೇ ಮಾತಾಡೋ ಮುಂದೆ ಕಂಫರ್ಟೇಬಲ್ ಫೀಲ್ ಆಗಂಗಿಲ್ಲ ನನಗೆ. ಮಂದಿ ಏನ್ರ ಅನ್ಕೊಂತಾರೇನೋ ಅನ್ನೋದು ಇನ್ನೂ ತಲೆನಾಗ ಅದ ಓಡ್ಕೊಂತಾನೆ ಇರ್ತೈತಿ. ಬಟ್ ಬಿಡ್ಬೇಕಲ್ಲ, ಸೂನರ್ ಆರ್ ಲೇಟರ್ ಇದ ಫೀಲ್ಡ್ ಕಂಟಿನ್ಯೂ ಮಾಡ್ಬೇಕು, ಬ್ಲಾಗಿಂಗ್ ಮಾಡ್ಬೇಕಂತ ಅದನ್ನ ಬಿಡಬೇಕು. ಸೊ ಬಿಡಕ್ಕೆ ಟ್ರೈ ಮಾಡತ್ತೀನಿ. ಆಲ್ಮೋಸ್ಟ್ ಅಕ್ಷಯ್ ಪಾರ್ಕ್ ರೀಚ್ ಆಗೇನಿ. ಗಾಡಿ ಪಾರ್ಕ್, ಇಲ್ಲೆಲ್ಲರೂ ಗಾಡಿ ಪಾರ್ಕ್ ಮಾಡಿ ಸೀದಾ ಫೋನ್ ಹಚ್ಚು ನೀವರಿಗೆ. ಫೋನ್ ಹಚ್ಚಿ ನೋಡೋಣ ಎಲ್ಲದಾರ ಬರತ್ತಾರೋ ಇಲ್ಲೋ. ತಂದೆ ಕೈ ಹಾಕಂಗಿಲ್ಲ, ಈಗಳಾತೀನಿ ನಿನ್ ತಗೋಬೇಡ ಅಂತಾನೆ. ಯಾಕೆ ಯಾರು ಬೈದ್ರಿ? ಗೈಸ್ ಬಂದೇನ್ರಿ, ಮಹೇಂದ್ರ ಕೈ ಕೊಟ್ಬಿಟ್ಟಾನ, ಬರಂಗಿಲ್ಲ ಅಂತಂದಾನೆ. ಇಫ್ ನನ್ನ ಚಶ್ಮಾನಾಗ ಏನ್ರಿ ಕಂಡ್ರೆ ನನಗೆ ಗೊತ್ತಿಲ್ರಿ. ಕೂರ್ಗಿಗೆ ನಾನು ಒಬ್ಬನೇ ಹೊಂಟಿದ್ದೆ, ಬಟ್ ಪ್ಲಾನ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಬರ್ತೇನೆ ಅಂತೇಳಿ ಕೈ ಕೊಟ್ರೆ 7 ಗಂಟೆಗೆ ಬಸ್ ಐತಿ, ಹತ್ತಿದ್ರು ಒಬ್ಬನೇ ಹತ್ಬೇಕು. ಸಾರಿ ಇಶ್ಯೂ, ಹೋಗ್ಬೇಡ. 20ನೇ ತಾರೀಕು ಹೆಂಗ ಹೋಗ್ಕಾನ ಟ್ರೈನಿಗೆ? ಹಾ, ಉಡುಪಿ ಹಾ ಹಾ. ಮಂಡೇ ನೈಟ್ ಇಲ್ಲಿರ್ತೇವೆ. ಎಸ್, ಐ ಕ್ಯಾನ್. ಎಸ್, ಸೌಂಡ್ಸ್ ಎಕ್ಸೈಟಿಂಗ್. ಉಡುಪಿ ಕೃಷ್ಣ ಮಠ. ಯಾವ ಹುಡುಗಿ ನೋಡತ್ತ? ವಿಚ್ ಹುಡುಗಿ is watching me? If some ಹುಡುಗಿ is watching me, tell her to come and approach. No questions asked. I'll accept directly. How is this? ऐसा है? अच्छा है? So I'm gonna try aloo parota from Mishra Bhai. ನೀವು ಅನ್ಕೊಂಡಂಗೆ ಏನು ಚಲೋ ಇಲ್ಲ. It's basic, same aloo parota which we get everywhere. ಸೊ ಪಬ್ಲಿಕ್ ವ್ಲಾಗ್ ಚಲೋ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ಪಾರ್ಟ್ ಜಲ್ದಿ ಬಿಡ್ತೀನಿ. ಟಾಟಾ, ಬೈ ಬಾಯ್. Catch you in the next one soon on that Vishvin vibe.